ನಿಮ್ಮ ಕುಟುಂಬದಲ್ಲಿ ಯಾವ್ಯಾರು ಯಾವ್ಯಾವ ರೀತಿ ಸತ್ತಿದ್ದಾರೆ ಅನ್ನೋದಕ್ಕೆ ಅರಳಿ ವೃಕ್ಷದ ಮೂಲಕವಾಗಿ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹರಳಿ ಮರ ಯಾರಿಗೆ ಗೊತ್ತಿಲ್ಲ, ಹರಳಿ ಎಲೆನ ತಗೊಂಡು ನೋಡಿ, ನರಗಳು ಯಾವುದೇ ವೇವ್ಸ್ ಹೆಂಗೋಗಿರುತ್ತೆ ಗೊತ್ತಿರುತ್ತೆ. ಮತ್ತು ಅದ್ರ ಕಡ್ಡಿ ಎತ್ಕೊಳ್ಳಿ ನೀವು, ಎಷ್ಟೊಂದು ನಮ್ಮ ನರಗಳು ಹೇಗಿದೆಯೋ ಹಾಗೆ ಲೈನ್ ದಾರ ಥರ ಇರುತ್ತೆ ಹರಳಿ ವೃಕ್ಷ. ಇದಕ್ಕೆ ವೃಕ್ಷಗಳ ರಾಜ ಅಂತ ಹೇಳ್ತಾರೆ ಅದನ್ನು, ಹರಳಿ ಮರನ. ಏಕೆಂದರೆ ಎರಡೂ ಕಡೆ ಇದಕ್ಕೆ ಬೇರು. ಇನ್ಯಾವ ಮರಕ್ಕೂ ಎರಡು ಕಡೆ ಬೇರಿಲ್ಲ, ಭೂಮಿ ಒಳಗಡೆ ಭೂಮಿಯ ಮೇಲ್ಗಡೆ. ಹರಳಿ ಮರಕ್ಕೆ ಮಾತ್ರ ಈ ಶಕ್ತಿ ಇರ್ತಕ್ಕಂಥ ಬೇರಿನ ರಹಸ್ಯ ಇರೋದು. ಅದಕ್ಕೆ ವೃಕ್ಷಗಳ ರಾಜ, ಸಂಸಾರದಲ್ಲಿ ಇರ್ತಕ್ಕಂತಹ ಸಮಸ್ಯೆನ ನೀಗಿಸುವಂಥ ವೃಕ್ಷ. ಇಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಹರಳಿ ವೃಕ್ಷ ನಿಮ್ಮ ಮನೆಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ವಂಶಸ್ಥರು ನೊಂದಿದ್ದಾರೆ, ಸತ್ತಿದ್ದಾರೆ, ಅಳ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ನಿಮ್ಮನ್ನು, ಯಾಕಪ್ಪ ನಮ್ಮನ್ನು ಮಧ್ಯದ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ. ಈ ಮೂಲಕವಾಗಿ ಹರಳಿ ವೃಕ್ಷದ ಮೂಲಕವಾಗಿ ನಿಮ್ಮ ಮನೆಯ ಕಾಂಪೌಂಡಲ್ಲಿ ಬರಬಹುದು, ತುಳಸಿ ಕಡ್ಡಲ್ಲಿ ಬರಬಹುದು, ಟ್ಯಾಂಕ್ ಹತ್ರ ಬರಬಹುದು, ಕಾಂಪೌಂಡ್ ಒಳಗಡೆ ಬರಬಹುದು. ಎಲ್ಲಿ ಬೇಕಾದರೂ ನೀವು ಮಾಡ್ತಾ ಇರ್ತಕ್ಕಂತಹ ಪ್ರಯೋಗಗಳ ಮೇಲೆ ತಪ್ಪಿಸ್ತಾ ಹೋಗ್ತಾ ಇದ್ರೆ ಒಂದು ಕಡೆ ಕಿತ್ತಾಕ್ತಾರೆ, ಇನ್ನೊಂದು ಕಡೆ ಬರ್ತಾ ಹೋಗುತ್ತೆ. ಇದು ನಿಮ್ಮನ್ನು ಬಿಡಲ್ಲ. ಕಾರಣ ಇದಕ್ಕೆ ಹೆದರ್ಕೊಳ್ಳೋದಲ್ಲ, ನಮ್ಮ ವಂಶಸ್ಥರ ಗೋಳು ನಮಗೆ ತಟ್ತಾ ಇದೆ, ನಾವು ಅವ್ರನ್ನ ಗಮನಿಸಿಲ್ಲ ಅಂತ ನೀವೇ ಡೈರೆಕ್ಟಾಗಿ ತಿಳ್ಕೊಬೇಕು. ಈ ರೀತಿ ಹಿಂಸೆಯಿಂದ ಸತ್ತಿರತಕ್ಕಂಥ ಕುಟುಂಬದವರು ಈಗಲಾರು ನೀವಾರು ಎಚ್ಚರಿಕೆ ತಗೊಳ್ಳಿ, ನೀವು ಅವ್ರ ಥರ ಸಾಯೋದು ಬೇಡ ಅಂತ ಭಗವಂತ ಈ ಮೂಲಕ ಮೆಸೇಜ್ ಕಳಿಸ್ತಾ ಇದ್ದಾನೆ.